ಆರ್ಬಿಐ ಯುಪಿಐ ಪಾವತಿ ವ್ಯವಸ್ಥೆಯಲ್ಲಿ ಹೊಸ ಫೀಚರ್ ಅನ್ನು ಪರಿಚಯಿಸಿದೆ. ಒಂದೇ ಬ್ಯಾಂಕ್ ಖಾತೆಯಿಂದ ಇಬ್ಬರು ಯುಪಿಐ ಪಾವತಿ ಮಾಡುವ ಹೊಸ ಯೋಜನೆ ಜಾರಿ ತಂದಿದೆ. ಅದೇಗೆ ಒಂದೇ ಅಕೌಂಟ್ನಲ್ಲಿ ಇಬ್ಬರು ಪಾಲುದಾರಿಕೆ ಪಡೆಯುವುದು ಏನಿದರ ವಿಶೇಷ, ಹೇಗೆ ಇದು ಜನರಿಗೆ ನೆರವಾಗಲಿದೆ ಎಂಬುದರ ವಿವರ ಇಲ್ಲಿದೆ. ಇದು ಟೆಕ್ನಾಲಜಿ ಎರಾ. ಇಲ್ಲಿ ಎಲ್ಲವೂ ಡಿಜಿಟಲ್. ಆನ್ಲೈನ್ ಪಾವತಿಗಳು ಹೆಚ್ಚಾಗ್ತಾ ಇವೆ. ನಗದು ಕ್ಯಾರಿ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮತ್ತಷ್ಟು ಯುಪಿಐ ಬಳಕೆದಾರರ ಸಂಖ್ಯೆ ಹೆಚ್ಚು ಮಾಡೋಕೆ ಆರ್ಬಿಐ ಹೊಸ ಫೀಚರ್ ಅನ್ನ ಪರಿಚಯಿಸಿದೆ. ಡೆಲಿಗೇಟೆಡ್ ಪೇಮೆಂಟ್ ಸೌಲಭ್ಯ ಇದಾಗಿದೆ. ಇದರ ಅಡಿಯಲ್ಲಿ ಪ್ರಾಥಮಿಕ ಯುಪಿಐ ಬಳಕೆದಾರರು ತಮ್ಮ ಬ್ಯಾಂಕ್ ಖಾತೆಯಿಂದ ಒಂದು ಮಿತಿವರೆಗೆ ಯುಪಿಐ ವಹಿವಾಟುಗಳನ್ನು ಮಾಡೋಕೆ ಇನ್ನೊಬ್ಬರಿಗೆ ಅಂದರೆ ದ್ವಿತೀಯ ಬಳಕೆದಾರರಿಗೆ ಅವಕಾಶವನ್ನ ಕಲ್ಪಿಸಬಹುದಾಗಿದೆ. ಇದರಿಂದ ಯುಪಿಐ ಖಾತೆಗೆ ಪ್ರತ್ಯೇಕ ಬ್ಯಾಂಕ್ ಖಾತೆಯನ್ನ ಲಿಂಕ್ ಮಾಡೋ ಅಗತ್ಯ ಇಲ್ಲ. ಡಿಜಿಟಲ್ ಪಾವತಿಗಳ ವ್ಯಾಪ್ತಿಯನ್ನ ಮತ್ತು ಬಳಕೆಯನ್ನ ಇನ್ನಷ್ಟು ವಿಸ್ತರಿಸೋಕೆ ಈ ಕ್ರಮ ಜಾರಿಗೆ ತರಲಾಗ್ತಾ ಇದೆ. ಒಂದೇ ಬ್ಯಾಂಕ್ ಖಾತೆಯಿಂದ ಇಬ್ಬರಿಗೆ ಯುಪಿಐ ಪಾವತಿ ಮಾಡೋಕೆ ಅವಕಾಶವನ್ನ ಕಲ್ಪಿಸಲಾಗುತ್ತೆ ಅಂತ ವಿವರಿಸಿದ್ದಾರೆ. ಈ ನೂತನ ಕ್ರಮದಿಂದ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ಎಂದುಕೊಳ್ಳಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಕುಟುಂಬದಲ್ಲಿ ಸಾಮಾನ್ಯವಾಗಿ ಒಂದೇ ಬ್ಯಾಂಕ್ ಖಾತೆಗಳಿರುತ್ತೆ. ಈ ಸಂದರ್ಭದಲ್ಲಿ ಕುಟುಂಬದ ಇನ್ನೊಬ್ಬರಿಗೆ ಯುಪಿಐ ಪಾವತಿ ಬಳಸೋಕೆ ಸಾಧ್ಯ ಆಗುತ್ತೆ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಶಕ್ತಿಕಾಂತ್ ದಾಸ್ ತಿಳಿಸಿದ್ದಾರೆ. ಯುಪಿಐ ಮಿತಿಯಲ್ಲೂ ಹೆಚ್ಚಳ. ಭಾರತೀಯ ರಿಸರ್ವ್ ಬ್ಯಾಂಕ್ ಯುಪಿಐ ಪಾವತಿ ಮಿತಿಯನ್ನ ಇದೇ ವೇಳೆ ಹೆಚ್ಚಿಸಿದೆ. ಆದರೆ ತೆರಿಗೆ ಪಾವತಿಗೆ ಮಾತ್ರ ಈ ವಿನಾಯಿತಿ ಅನ್ವಯಿಸಲಿದೆ. ತೆರಿಗೆ ಪಾವತಿಗೆ ಯುಪಿಐ ಮಿತಿಯನ್ನ 1 ಲಕ್ಷ ರೂಪಾಯಿಯಿಂದ 5 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇದರಿಂದ ಗ್ರಾಹಕರಿಗೆ ಯುಪಿಐ ಮೂಲಕ ತೆರಿಗೆ ಪಾವತಿ ಮತ್ತಷ್ಟು ಸುಲಭವಾಗಲಿದೆ. ರೆಪೋ ದರದಲ್ಲಿ ಯಥಾಸ್ಥಿತಿ. ಇನ್ನು ರೆಪೋ ಮತ್ತು ರಿವರ್ಸ್ ರೆಪೋ ದರಗಳಲ್ಲಿ ಯಾವುದೇ ಬದಲಾವಣೆ ಮಾಡದೇ ಇರೋಕೆ ಆರ್ಬಿಐ ನಿರ್ಧಾರವನ್ನು ಮಾಡಿದೆ. ಈ ಹಿಂದೆ ಜೂನ್ ತಿಂಗಳಲ್ಲಿ ನಡೆದ ತನ್ನ ಹಿಂದಿನ ಹಣಕಾಸು ನೀತಿ ಸಮಿತಿ ಸಭೆಯಲ್ಲೂ ಕೇಂದ್ರೀಯ ಬ್ಯಾಂಕ್ ಬಡ್ಡಿ ದರಗಳನ್ನು ಹೆಚ್ಚಿಸಿರಲಿಲ್ಲ. ಇದರಿಂದ ರೆಪೋ ದರ 6.50ಯಲ್ಲೇ ಮುಂದುವರಿಯಲಿದೆ. ಕೊನೆಯದಾಗಿ 2023ರ ಫೆಬ್ರವರಿಯಲ್ಲಿ ರೆಪೋ ಹಾಗೂ ರಿವರ್ಸ್ ರೆಪೋ ದರವನ್ನು ಆರ್ಬಿಐ ಹೆಚ್ಚಿಸಿತ್ತು. ರೆಪೋ ದರ ಯಾಕೆ ಮುಖ್ಯ? ರೆಪೋ ದರ ಅಂತ ಹೇಳಿದ್ರೆ ಕಮರ್ಷಿಯಲ್ ಬ್ಯಾಂಕುಗಳಿಗೆ ಅಗತ್ಯ ಬಿದ್ದಾಗ ಆರ್ಬಿಐ ನೀಡುವ ಸಾಲಕ್ಕೆ ವಿಧಿಸಲಾಗುವ ಬಡ್ಡಿ ದರವಾಗಿದೆ. ಈ ಬಡ್ಡಿ ದರಗಳಿಗೆ ಅನುಗುಣವಾಗಿ ಬ್ಯಾಂಕುಗಳು ಕೂಡ ತಮ್ಮ ಗ್ರಾಹಕರಿಗೆ ಬಡ್ಡಿ ದರ ಪರಿಷ್ಕರಿಸಬಹುದು. ಹಣದುಬ್ಬರ ಹೆಚ್ಚಾದಾಗ ಅದಕ್ಕೆ ಕಡಿವಾಣ ಹಾಕೋಕೆ ಆರ್ಬಿಐ ಬಳಿ ಇರುವ ಪ್ರಮುಖ ಅಸ್ತ್ರ ಅಂದ್ರೆ ಅದು ಬಡ್ಡಿ ದರ ಹೆಚ್ಚಿಸೋದು. ಬಡ್ಡಿ ದರ ಹೆಚ್ಚಿಸಿದ್ರೆ ಜನರು ಹೆಚ್ಚು ಹಣ ಬಳಸೋದಿಲ್ಲ. ಇದರಿಂದ ವೆಚ್ಚ ತಗ್ಗುತ್ತೆ. ಪರಿಣಾಮ ಹಣದುಬ್ಬರ ಕಡಿಮೆ ಆಗುತ್ತೆ. ಇದು ಲಾಜಿಕ್. ರಿಪೋರ್ಟ್ ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.